ಹೇಳ್ತಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಇವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಅಲಯನ್ಸ್ ಅಲ್ಲಿ ಯಾವ ಮಾನದಂಡವನ್ನಿರುತ್ತೆ ಆ ಮಾನದಂಡದ ಪ್ರಕಾರ ನನ್ನೂ ಒಳಗೊಂಡಂತೆ ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ. ಇದು ಮೊದಲನೇ ಪಾಯಿಂಟ್. ಅದು ನಿಖಿಲ್ ಕುಮಾರಸ್ವಾಮಿ ಅವರಾದ್ರು ಹೇಳ್ಬೋದು, ಪ್ರೀತಮ್ ಗೌಡನಾದರೂ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಹೇಳೋ ಅಂಥದ್ದು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಲಯನ್ಸಲ್ಲಿ. ಅವ್ರ ಪಾರ್ಟಿಗೆ ಅವ್ರು ಹೇಳ್ಕೊಳ್ಬೋದು. ನಾನು ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಕೇರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವ್ರು ಖಂಡಿತವಾಗ್ಲೂ 50,000 ಲೀಡಲ್ಲಿ ಕೇರ್ಪೇಟೆಯಿಂದ 3 ಬಾರಿ ಶಾಸಕರಾಗಿರೋಂಥವ್ರು, ಮಂತ್ರಿ ಆಗಿರೋಂಥವ್ರು ಅವ್ರು ಶಾಸಕರಾಗ್ತಾರೆ. ನಮ್ಮ ಪಕ್ಷದಿಂದ ಅವ್ರಿಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ. ಮಂಡ್ಯದಲ್ಲಿ ಕನಿಷ್ಠ 7ಕ್ಕೆ 3 BJPಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಕೇರ್ಪೇಟೆ ಕೂಡ ಒಂದಾಗಿರುತ್ತೆ. ನಾನು ಹೇಳ್ತೀನಿ, ಅದ್ರ ತೀರ್ಮಾನ ಮಾಡೋಂಥದ್ದು ಕೇಂದ್ರದ ನಾಯಕರು. ಅದರ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ನಾನಾಗಲಿ ಇನ್ನೊಬ್ಬರಾಗಲಿ ಮಾತನಾಡಿದ್ರೆ ಮಾತ್ರ ಅಲಯನ್ಸಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೋಬೋದು ಹೊರತು ಸುಮ್ಮನೆ ಹೋಗಿ ಭಾಷಣ ಮಾಡ್ತಾ ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ರೆ, ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ 3 ಬಾರಿ ಗೆದ್ದಿರೋಂಥವ್ರು, ಜನಾನುರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 100ಕ್ಕೆ 100 ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ, ಅನುಮಾನನೇ ಇಲ್ಲ. ಹಾಗಂತ ನಾವಿವತ್ತು ಅದನ್ನು ಮಾಧ್ಯಮದ ಮುಂದೆ, ಜನರ ಮುಂದೆ ಚರ್ಚೆ ಮಾಡೋ ಅಂಥದ್ದಲ್ಲ. ಅದ್ರವ್ರು ಚರ್ಚೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆಲ್ಲ ಕ್ಲಾರಿಟಿ ಕೊಡ್ತಿದ್ದೀನಿ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ. ನಮ್ಮ ಅಲಯನ್ಸನ್ನು ತೀರ್ಮಾನ ಮಾಡೋ ಅಂಥದ್ದು, ಸೀಟ್ ಯಾವುದೋ ಒಂದು ತೀರ್ಮಾನ ಮಾಡೋ ಅಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ, ಮೋದಿಯವರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ನನ್ನ ಇಚ್ಛೆಗೆ ಖುಷಿ ಪಟ್ಟಂಗೆ ಅಲ್ಲಾಗುತ್ತೆ ಇಲ್ಲಾಗುತ್ತೆ. ಗೆಲುವು ಒಂದೇ ಮಾನದಂಡ. ಮಂಗಳೂರಲ್ಲಿ JDS ಗೆಲ್ಲುತ್ತೆ ಅಂದ್ರೂ ಆ ಸೀಟನ್ನು ಮಂಗಳೂರಲ್ಲೂ JDSಗೆ ಟಿಕೆಟ್ ಬಿಟ್ಕೊಡ್ಬೇಕು. ಹಾಸನಲ್ಲಿ ನಾಳೆ ನನ್ನ ವಿಧಾನಸಭಾ ಕ್ಷೇತ್ರ ಉದಾಹರಣೆಗೆ JDS ಗೆಲ್ಲುತ್ತೆ ಅಂತೇಳಿ ಸರ್ವೆ ಬಂದಾಗ ಗೆಲುವು ಒಂದೇ ಮಾನದಂಡ, JDSಗೆ ಬಿಟ್ಕೊಡ್ಬೇಕಾಗತ್ತೆ. ಮಂಗಳೂರಲ್ಲಿ ಹೋಗಲಿ, ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ JDS ಗೆಲ್ಲುತ್ತೆ ಅಂತ ಹೇಳಿದ್ರೆ JDSಗೆ ಬಿಟ್ಕೊಡ್ತೀವಿ ನಾವು. ಆದರೆ ಗೆಲುವು ಮಾನದಂಡ ಬಿಟ್ಟು ನಾವೀಗಿರೋರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕೇಳೋ ಅಂಥದ್ದು ಇದೆಯಲ್ಲ, ಅದು ಮುಂಬರೋ ದಿನಗಳಲ್ಲಿ ಆಗಲ್ಲ. ಯಾಕಂದರೆ ರಾಜಕೀಯ ಸ್ಥಿತ್ಯಂತರಗಳಾಗಿರ್ತವೆ. ಚನ್ನಪಟ್ಟಣ JDS ಟಿಕೆಟೇ ಇತ್ತು, ಕುಮಾರಸ್ವಾಮಿಯವರೇ ಶಾಸಕರಾಗಿದ್ದರು. ನಿಖಿಲ್ ಕುಮಾರಸ್ವಾಮಿಯವ್ರು ನಿಂತಂಥ ಸಂದರ್ಭದಲ್ಲಿ ನಾವು ಸೋತಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಸ್ಕೊಳ್ಳೇಬೇಕು. ನಮಗೆ ಮಂಡ್ಯದಲ್ಲೂ ಅವ್ರ ಚುನಾವಣೆಯಲ್ಲಿ ಹಿನ್ನಡೆ ಆಗಿತ್ತು. ಹಾಗಾಗಿ ನಾನು ಹೇಳೋ ಅಂಥದ್ದು ಗೆಲುವಿನ ಮಾನದಂಡ ಆಗಿಟ್ಕೋಬೇಕು ಹೊರತು ನಮ್ಗೆ JDS ಸೀಟು ಈ ಮಾನದಂಡ ಆಗಲಿಕ್ಕೆ ನಾವು ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ಮಾತಾಡ್ತೀವಿ. 100ಕ್ಕೆ 100 ನಾನೇ ಕ್ಯಾಂಡಿಡೇಟು. ಯಾಕಂದರೆ ಜನಾಭಿಪ್ರಾಯದ ಪ್ರಕಾರ ಟಿಕೆಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಜನಾಭಿಪ್ರಾಯ ನನ್ನ ವಿರುದ್ಧವಾಗಿದ್ದರೆ ಖಂಡಿತವಾಗ್ಲೂ ನಾನು ಬಿಟ್ಕೊಡ್ಬೇಕಾಗತ್ತೆ. ಸರ್ವೆ ನಡೆಯುತ್ತೆ. ಸರ್ವೇಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕಲ್ಲ. ಹಿಂದೆ ಚನ್ನಪಟ್ಟಣ, ಹಾಸನ ಯಾವ ರೀತಿಯಾಗಿ ಗೆದ್ದಿತ್ತು ಅನ್ನೋದು ಗೊತ್ತಿರೋಂಥ ವಿಚಾರನೇ. ಇಡೀ ರಾಜ್ಯದಲ್ಲಿ ನಮಗೆ ಒಂದು ಸಮಾಜದ ಮತಗಳು BJPನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ಗೂ ಹಾಕ್ತಿ, JDSಗೆ ಹಾಕಿದ್ರು. ಅದ್ರ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಮತ್ತು ಹಾಸನದಲ್ಲಿ ಗೆದ್ದಿದ್ದು ಹೊರತು ಇದು ಬೈ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಸಮಾಜ JDS ಕೈ ಹಿಡಿಲಿಲ್ಲ, ಚುನಾವಣೆಯಲ್ಲಿ ಸೋಲಾಗಿದೆ. ಇಡೀ ವ್ಯತ್ಯಾಸ ಬೇರೆ ಥರ ಆಗುತ್ತೆ. ಹಾಸನನೂ ಅಷ್ಟೇನೆ ಸ್ವಂತ ಶಕ್ತಿ ಮೇಲೆ JDS ಗೆಲ್ಲುತ್ತೆ ಅಂತೇಳಿ ಹೇಳಿದ್ರು. ಪ್ರೀತಮ್ ಗೌಡ ಯಾರು? ನಾನು ಬಿಟ್ಕೊಡ್ಬೇಕಾಗತ್ತೆ. ನಂದೋಗ್ಲಿ ಮಂಗಳೂರಲ್ಲಿ ಯಾವ್ದಾದ್ರು JDS ಗೆಲ್ಲುತ್ತೆ ಅಂದರೆ ನಮಗೆ ಕಾಂಗ್ರೆಸ್ ವಿರುದ್ಧ ಕನಿಷ್ಠ BJP 120 ಸ್ಥಾನ ಗೆಲ್ಲಬೇಕು, JDS ಕನಿಷ್ಠ 30-40 ಸೀಟ್ ಗೆಲ್ಲಬೇಕು, 180 ಸೀಟ್ NDA ಗೆಲ್ಲಬೇಕು ಅನ್ನೋಂಥದ್ದು ನಮ್ಮ ಕಲ್ಪನೆ. ಅದಕ್ಕೆ ಮಂಗಳೂರಲ್ಲಿ ಯಾವುದೋ ಒಂದು ಸೀಟಲ್ಲಿ JDS ಗೆಲ್ಲುತ್ತೆ ಅಂದರೆ BJP ಸೀಟ್ ಬಿಟ್ಕೊಟ್ಟೆ ಕೊಡ್ತೀವಿ. ಬೆಂಗಳೂರಲ್ಲೇ ನೀವು ಯಾವ್ದು ಗಾಂಧಿನಗರದಲ್ಲಿ JDS ಗೆಲ್ಲುತ್ತೆ ಅಂದರೆ ಅವ್ರು ಬಿಟ್ಕೊಡ್ಬೇಕು ಸರ್ವೆ ರಿಪೋರ್ಟ್ ಪ್ರಕಾರ. ಮಲ್ಲೇಶ್ವರಮಲ್ಲಿ JDS ಗೆಲ್ಲುತ್ತೆ ಅಂದರೆ ಮಲ್ಲೇಶ್ವರಂ ಸೀಟು ಬಿಟ್ಕೊಡ್ಬೇಕು. ಹಂಗಂತೇಳಿ ಮಂಡ್ಯ ಮಾತ್ರ JDSಗೆ. ಇಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ಏನು? ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿದ್ದಾರೆ, 35-40 ಸಾವಿರ ಓಟ್ ತಗೊಂಡಿದ್ದಾರೆ. ಹಾಗಾಗಿ ಮಾನದಂಡ ಒಂದೇ, ಗೆಲುವು. ಆ ಗೆಲುವು ಯಾರಿಗೆ ಬರುತ್ತೆ ಅನ್ನೋದು ಸರ್ವೆ ರಿಪೋರ್ಟ್ ಬರುತ್ತೆ, ಅದ್ರ ಪ್ರಕಾರ ಆಗುತ್ತೆ. ಅದು ಪ್ರೀತಮ್ಮು ಹೊರತಾಗಿಲ್ಲ, ನಾರಾಯಣಗೌಡರು ಹೊರತಾಗಿಲ್ಲ, ಯಾರೂ ಕೂಡ ಸ್ಟೇಟ್ಮೆಂಟ್ ಕೊಡೋದು ಹೊರತಲ್ಲ. ಯಾಕಂದರೆ ನಮ್ಮ ಕಾರ್ಯಕರ್ತರು ನಾನು ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕುಗ್ಗಿಸುವಂಥ ಯಾವುದೇ ವಿಚಾರಗಳನ್ನು ನಮ್ಮ ಮೈತ್ರಿ ಪಕ್ಷನೂ ಕೂಡ ಮಾಡಬಾರ್ದು, ನಾವು ಮಾಡಬಾರ್ದು. ಇದನ್ನು ನಾವು ಬೇರೆ ಬೇರೆ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ, ಅದನ್ನು ಮಾಧ್ಯಮದ ಮುಂದೆ ಮಾತನಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಮಾಡ್ತೀವಿ. ಅದ್ರ ಒಂದಂತೂ ಇರಲಿ, ವಿತೌಟ್ BJP NDA ಅಲಯನ್ಸು ಮಂಡ್ಯದಲ್ಲಿ ಗೆಲುವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಂಗಾಗಿ ಒಟ್ಟಿಗೆ ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋದು ರಾಜ್ಯದ ನಾಯಕರುಗಳ ಗಮನಕ್ಕೆ ತರ್ತೀವಿ. ನಮಗೆ NDA ಅಲಯನ್ಸ್ ಭಾಳ ಮುಖ್ಯ ಇದೆ. ನಾವು NDA ಅಲಯನ್ಸ್ ಅವ್ರದ್ದು ಏನು ಸೂಚನೆಗಳಿದೆ ಅದ್ರ ಒಳಗೊಂಡಂತೆ ನಮ್ಮ ಕಾರ್ಯಕರ್ತರಿಗೂ ಅನ್ಯಾಯ ಆಗದಿರೋ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ.